ಎಲ್ರಿಗೂ ನಮಸ್ಕಾರ. ದಿನಾಂಕ 29/5/2025 ಏನು ನಮ್ಮ ಎನ್ಆರ್ಎಂ ಸಂಜೀವಿನಿ ಎಲ್ಲಾ ಜಿಲ್ಲೆಯ ಸಿಬ್ಬಂದಿಗಳಿಗೆ ರಾಜ್ಯ ಮಟ್ಟದಲ್ಲಿ ಇವತ್ತು ತರಬೇತಿ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಈ ತರಬೇತಿ ಕಾರ್ಯಕ್ರಮಗಳಲ್ಲಿ ಈಗಾಗಲೇ ರಾಜ್ಯ ಕಾರ್ಯಕ್ರಮ ವ್ಯವಸ್ಥಾಪಕರುಗಳು ಹಾಗೂ ವಿವಿಧ ಸಂಪನ್ಮೂಲ ವ್ಯಕ್ತಿಗಳು ನಮಗೆ ತರಬೇತಿಗಳನ್ನ ನೀಡ್ತಾ ಇದ್ದಾರೆ. ಇವತ್ತಿನ ದಿವಸ ಈ ತರಬೇತಿಗಳ ಕುರಿತಾಗಿ ಸಂಕ್ಷಿಪ್ತ ವಿವರಣೆಗಳನ್ನ ನೀಡಲಿಕ್ಕೆ ನಮ್ಮ ವಿವಿಧ ಜಿಲ್ಲೆಗಳಿಂದ ಬಂದಂತಹ ಸ್ನೇಹಿತರು ನಮ್ಮೊಟ್ಟಿಗೆ ಇದ್ದಾರೆ. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್, ನೀವೆಲ್ಲ ನೋಡ್ತಾ ಇದ್ದೀರಿ, ಕಳೆದ 3 ದಿನಗಳಿಂದ ನಮ್ಮ ತರಬೇತಿ ಕಾರ್ಯಕ್ರಮ ಅತ್ಯಂತ ಸುಗಮವಾಗಿ ಸಾಗ್ತಾ ಇದೆ. ಇವತ್ತು ನಿನ್ನೆ ನಡೆದಂತ ತರಬೇತಿ ಕಾರ್ಯಕ್ರಮ ಆಯ್ತು. ಈ ತರಬೇತಿಯಲ್ಲಿ ನಮ್ಗೆ ಮೊದಲನೇದಾಗಿ ಹೇಳೋದಾದ್ರೆ ದುರ್ಬಲ ವರ್ಗದವರ ನಿಧಿ ಅಂದ್ರೆ VRF ಕುರಿತಾಗಿ ನಮ್ಮೊಟ್ಟಿಗೆ ಇರುವಂತಹ ಸ್ನೇಹಿತರಾದಂತಹ ಅಮೃತರು ದುರ್ಬಲ ವರ್ಗದವರ ನಿಧಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆ ನೀಡ್ತಾ ಇದ್ದಾರೆ. ಬನ್ನಿ ಕೇಳೋಣ. ಸರ್, ಹೇಳ್ತಾ ವರ್ಗಗಳು ಅಂದ್ರೆ ಫಸ್ಟ್ ಏನು ಅನ್ನೋದನ್ನ ಫಸ್ಟ್ ನಾವು ತಿಳ್ಕೊಳ್ಳೋಣ. ದುರ್ಬಲ ವರ್ಗ ಅಂದ್ರೆ ಯಾರು ಶೋಷಿತರಿರ್ತಾರೆ, ಯಾರು ಅಶಕ್ತರಿರ್ತಾರೆ, ಯಾರು ಅನಾರೋಗ್ಯ ಪೀಡಿತರಿರ್ತಾರೆ, ಯಾರು ಅತಿವೃಷ್ಟಿ ಅನಾವೃಷ್ಟಿಗೆ ಒಳಗಾಗಿರ್ತಾರೆ, ಯಾರು ಪ್ರಕೃತಿ ವಿಕೋಪಗಳಿಗೆ ಒಳಗಾಗಿರ್ತಾರೆ, ಅಂತ ಕುಟುಂಬಗಳು ಇಲ್ಲ ಅಂತ ಸ್ವಸಹಾಯ ಸಂಘದ ಸದಸ್ಯರನ್ನ ನಾವು ದುರ್ಬಲ ವರ್ಗಗಳು ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ದುರ್ಬಲ ವರ್ಗಗಳ ನಿಧಿಯನ್ನ 1 ಲಕ್ಷದವರೆಗೆ 5,000 ಒಕ್ಕೂಟಗಳಿಗೆ ರಾಜ್ಯದಿಂದ ಈಗಾಗಲೇ ಬಿಡುಗಡೆ ಮಾಡಿದ್ದಾರೆ. ಈಗ ಕೆಲವು ಜಿಲ್ಲೆಗಳಲ್ಲಿ, ಕೆಲವು ತಾಲೂಕುಗಳಲ್ಲಿ ದುರ್ಬಲ ವರ್ಗಗಳ ನಿಧಿಯನ್ನು ಕೂಡ ನೀವು ಒಕ್ಕೂಟದ ಮೂಲಕ ನೀಡಿದ್ದೀರಿ. ಈ ದುರ್ಬಲ ವರ್ಗಗಳ ನಿಧಿ ನೀಡೋದು ಏನಕ್ಕೆ ಅಂದ್ರೆ ನಮ್ಮ ಸ್ವಸಹಾಯ ಸಂಘದ ಸದಸ್ಯರಿಗೆ ಸಂಕಷ್ಟದ ಸಂದರ್ಭದಲ್ಲಿ ಒಂದು ರೀತಿಯ ಸಹಾಯ, ಆ ಸಮಯದಲ್ಲಿ ನಾವು ನೀಡತಕ್ಕಂಥ ಒಂದು ಸಹಾಯ, ಒಂದು 2,000 ಇರುವುದು, 3,000 ಇರುವುದು, 3,500 ಇರುವುದು, ಇಲ್ಲ 5,000, 10,000, ಇದು ನಿಮ್ಮ ಒಕ್ಕೂಟದಲ್ಲಿ ತೀರ್ಮಾನ ಮಾಡಿ ಅವರಿಗೆ ನೀಡದಂತಹ ಒಂದು ಹಣ ಆಗಿರ್ತದೆ. ಇಲ್ಲಿ ದುರ್ಬಲ ವರ್ಗದ ನಿಧಿಗೆ ಒಂದು ಕಮಿಟಿ ಮಾಡ್ಕೊಳ್ರಿ ಅಂತ ನಾವು ಹೇಳಿದ್ದಾರೆ. ಇದರಲ್ಲಿ ಯಾರು ಒಕ್ಕೂಟದ ಪದಾಧಿಕಾರಿಗಳು ಇರಬೇಕು, TPM ಇರಬೇಕು, CS ಇರುತ್ತೆ, ಸಂಬಂಧಪಟ್ಟಂತ MBK ಇರ್ತಾರೆ. ಇಲ್ಲಿ ಮಾಡಿದಾಗ ಒಂದು VRF ಪ್ಲಾನ್ ರೆಡಿ ಮಾಡ್ಬೋದು. ಇಂಥರಿಗೆ VRF ಬಗ್ಗೆ ಕೇಳಿದ್ದಾರೆ, ನಾವು ಇವ್ರಿಗೆ ಕೊಡ್ಬೋದು ಅಂತ ಹೇಳಿ ಕೊಡ್ಬೋದು. ಒಂದ್ ವೇಳೆ ಇದು ಪ್ಲಾನ್ ಮಾಡಿದೇನು ಕೂಡ ಇಮಿಡಿಯೇಟ್ ಆಗಿ ಯಾರೋ ಮನೆಗೆ ಬೆಂಕಿ ಬಿತ್ತು, ಯಾರೋ ಅಪಘಾತ ಕೊಡೋದು, ಇಮಿಡಿಯೇಟ್ ಆಗಿ ನಾವು ಅವ್ರಿಗೆ ಸ್ಯಾಂಕ್ಷನ್ ಕೊಡ್ಬೋದು. ಇದ್ರ ಮೂಲಕ ನಮ್ಮ ಸ್ವಸಹಾಯ ಸಂಘದ ಸದಸ್ಯರು ಸಂಕಷ್ಟದಲ್ಲಿದ್ದಾಗ ನಾವು ಅವ್ರ ಜೊತೆ ನಿಲ್ತಕ್ಕಂಥ ಕೆಲಸ ಇದ್ರಲ್ಲಾಗತ್ತೆ. ಮತ್ತೆ ಈಗ ಅಮೃತ ಅವರೇ, ನಮ್ಗೆ VRF ನ ಕುರಿತಾಗಿ ತುಂಬಾ ಸಂಕ್ಷಿಪ್ತವಾಗಿ ಎಲ್ಲ ವಿವರಣೆಗಳನ್ನ ನೀಡಿದ್ರಿ. ನಿಮ್ಗೆ ಈ ಕಾರ್ಯಕ್ರಮಕ್ಕೆ ಬಂದಕ್ಕೆ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು. ಎಸ್, ನಮ್ಮೊಂದಿಗೆ ಈಗ ಮತ್ತೊಬ್ಬ ಅತಿಥಿ ಜಾಯ್ನ್ ಆಗ್ತಾ ಇದ್ದಾರೆ. ಶಂಭು, ಹಾವೇರಿ ಜಿಲ್ಲೆಯ TPM ಅವರು. ಇವರು ಇವತ್ತು PRI CBO ಕನ್ವರ್ಜೆನ್ಸ್ ಬಗ್ಗೆ ಮಾಹಿತಿ ನೀಡಿದ್ದಾರೆ. ಅದ್ರ ಜೊತೆಗೆ ಮೊದಲಿಗೆ ನಾನೀಗ ಪುಷ್ಪಾ ಮೇಡಮ್ ಅವರ ಮಾತಾಡ್ತಾ ಇದ್ದೀನಿ. ಪುಷ್ಪಾ ಅವರೇ, ಸಮೂಹ ಮಾಧ್ಯಮಗಳು ನಮ್ಮ NRLMಗೆ ಯಾವ ರೀತಿ ಪೂರಕ ಆಗಿವೆ ಅಂತ ತಿಳಿಸ್ಕೊಡ್ತೀರಾ? ತಿಳಿಸ್ಕೊಡ್ತೀನಿ. ಒಂದು ಸ್ವಸಹಾಯ ಸಂಘದ ಹೆಣ್ಣು ಮಕ್ಕಳು ಅವಳೊಂದು ಯಾವ್ದೋ ಪ್ರಾಡಕ್ಟ್ ಮಾಡಿದ್ದಾರೆ ಅಂತಂತಂದ್ರೆ ಆ ಪ್ರಾಡಕ್ಟ್ ಅನ್ನು ನಾವು ಮಾರ್ಕೆಟಿಂಗ್ ಮಾಡ್ಬೇಕಾಗುತ್ತೆ. ಸೊ ಆ ಮಾರ್ಕೆಟಿಂಗ್ ಮಾಡ್ಬೇಕಂದ್ರೆ ಹೇಗೆ ಮಾರ್ಕೆಟಿಂಗ್ ಮಾಡಬೇಕು? ಸೊ ನಮಗಿರೋದು ಏನಂತಂದ್ರೆ ಮೀಡಿಯಾ. ಸೊ ಯಾವ ತರ ಮೀಡಿಯಾ ಅಂದ್ರೆ ಇವಾಗ ಇದರಲ್ಲಿ 2 ತರ ಮೀಡಿಯಾಗಳು ಬರುತ್ತೆ. ಸೊ ಒಂದು ಪ್ರಿಂಟ್ ಮೀಡಿಯಾ ಅಂತ ಹೇಳ್ತೀವಿ, ಇನ್ನೊಂದು ಸೋಷಿಯಲ್ ಮೀಡಿಯಾ. ಸೊ ಪ್ರಿಂಟ್ ಮೀಡಿಯಾ ಅಂತಂದ್ರೆ ಏನಾಗುತ್ತೆ ಅಂತಂದ್ರೆ ನಾವು ಆರ್ಟಿಕಲ್ ಪಬ್ಲಿಷ್ ಮಾಡೋದು, ಅವರ ಯಶೋಗಾಥೆಗಳನ್ನ ಆ ಆರ್ಟಿಕಲ್ ಅಲ್ಲಿ ಬರಿತಾ ಹೋಗೋದು. ಸೊ ನಮ್ಮ ಸಂಜೀವನಿದೆ ಆಗಿರ್ತಕ್ಕಂಥ ಮ್ಯಾಗಝಿನ್ ಇದೆ. ಸೊ ಆ ಮ್ಯಾಗಝಿನ್ ಒಳಗಡೆ ಕೌಶಲ್ಯ ಕರ್ನಾಟಕ ಅನ್ನೋ ಮ್ಯಾಗಝಿನ್ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಆ ಮ್ಯಾಗಝಿನ್ ಒಳಗಡೆ ನಾವು ಆರ್ಟಿಕಲ್ ಪಬ್ಲಿಷ್ ಮಾಡ್ಬೇಕಾಗುತ್ತೆ. ಸೊ ಆರ್ಟಿಕಲ್ ಪಬ್ಲಿಷ್ ಅಂತಂದ್ರೆ ಆರ್ಟಿಕಲ್ ಬರೆಯುವಾಗ ಯಾವ ರೀತಿ ಇರಬೇಕು? ಸೊ ಆರ್ಟಿಕಲ್ ದಾಗೆ ಅದರದೇ ಆದಂತ ಒಂದು ಫಾರ್ಮ್ಯಾಟ್ ಇರುತ್ತೆ. ಕರೆಕ್ಟ್ ಆಗಿ ನೀವು ಪಿಕ್ಚರ್ಸ್ ತಗೊಳ್ಬೇಕಾಗುತ್ತೆ. ಮೇನ್ಲಿ ಹೇಳ್ಬೇಕಂದ್ರೆ ಪಿಕ್ಚರ್ಸ್, ಯಾಕಂದ್ರೆ ನೀವು ಕರೆಕ್ಟ್ ಆಗಿ ಫ್ರೇಮ್ ಇಟ್ಟು ಪಿಕ್ಚರ್ಸ್ ತಗೊಂಡು ಆ ಪಿಕ್ಚರ್ಸ್ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ. ಇನ್ನೊಂದು ಏನಂತಂದ್ರೆ ಹೆಡ್ಲೈನ್. ಸೊ ಹೆಡ್ಲೈನ್ ಏನಾಗುತ್ತೆ ಅಂತಂದ್ರೆ ನಾವು ಕರೆಕ್ಟ್ ಆಗಿರೋ ಹೆಡ್ಲೈನ್ ಇಡಬೇಕು. ಹೆಂಗಂದ್ರೆ ಇವಾಗ ಯಾವುದೇ ಬುಕ್ ಓದಬೇಕು ಅಂತಂದ್ರೆ ನಾವು ಫಸ್ಟ್ ಹೆಡ್ಲೈನ್ ನ ಓದ್ತೀವಿ. ಹೆಡ್ಲೈನ್ ಇಂಟ್ರೆಸ್ಟಿಂಗ್ ಇದ್ರೆ ಮಾತ್ರ ನಾವು ನೆಕ್ಸ್ಟ್ ಬುಕ್ ಓದೋದು. ಸೊ ಇಲ್ಲಾಂದ್ರೆ ನಾವು ಓದೋದೇ ಇಲ್ಲ. ಸೊ ಆ ರೀತಿ ನಾವು ಯಾವುದೇ ಒಂದು ಸ್ವಸಹಾಯ ಸಂಘದ ಹೆಣ್ಮಕ್ಳನ್ನ ನಾವು ಪ್ರಮೋಟ್ ಮಾಡ್ತಿದೀವಿ ಅಂತಂದ್ರೆ ಅವ್ರದ್ದು ಕರೆಕ್ಟ್ ಆಗಿರೋ ಹೆಡ್ಲೈನ್ ಇರಬೇಕು, ಅದೇ ತರ ಟಾಪಿಕ್ ಇರಬೇಕು. ನೀವು ಸಣ್ಣದಾಗಿ ಚಿಕ್ಕದಾಗಿ ಕರೆಕ್ಟ್ ಆಗಿ ಕೊಡಿ, ಆ ಇನ್ಫಾರ್ಮೇಶನ್ ಸಾಕಾಗುತ್ತೆ. ಸೊ ಇನ್ನೊಂದು ನಿನ್ನೆ ತರಬೇತಿನ ಕೊಡ್ತಾ ಇದ್ರು, ಹೇಳ್ತಾ ಇದ್ರು ಪ್ರತಿದಿನ ನಾವು ಇನ್ಸ್ಟಾಗ್ರಾಮ್ ಇಲ್ಲದೆ ಊಟ ಮಾಡಕ್ಕಾಗಲ್ಲ ಅಂತ. ಅದು ಸತ್ಯ ಅನಿಸ್ತದೆ. ಹಾಗಾಗಿ ಈಗ ಈ ಮಾಧ್ಯಮಗಳು ಎಷ್ಟು ಮಟ್ಟಿಗೆ ಅವಶ್ಯಕ ಆದವು ಅಂತ. ಹೌದು, ಇವಾಗ ನಾನು ಅದೇ ಹೇಳ್ತಿದ್ದೆ ಸರ್. ಇವಾಗ ನಾವು ಆರ್ಟಿಕಲ್ ನ್ಯೂಸ್ ಪೇಪರ್ ಎಲ್ಲ ಎಷ್ಟು ಜನ ಓದ್ತಾರೆ? ಸ್ಟೂಡೆಂಟ್ಸ್ ಓದ್ತಾರ, ಇಲ್ಲ ವಯಸ್ಸಿಗರು ಓದ್ತಾರೆ, ಯಾರು ಓದ್ತಾರೆ? ಅದೇ ನೀವು ಇನ್ಸ್ಟಾಗ್ರಾಮ್ ನೋಡ್ಕೊಳ್ರಿ ಅಥವಾ ಯೂಟ್ಯೂಬ್ ನೋಡ್ರಿ, ವಾಟ್ಸಪ್ ಅಲ್ಲಿ ಯಂಗ್ಸ್ಟರ್ಸ್ ಇಂದ ಹಿಡ್ಕೊಂಡು ಅಂದ್ರೆ ಹುಟ್ಟಿರೋ ಇವಾಗ ಒಂದು 5 ವರ್ಷದ ಪಾಪಗೂ ಸಹಿತ
ಅದು ಮೊಬೈಲ್ ಕೊಟ್ಟರೆ ಊಟ ಮಾಡುತ್ತೆ. ಸೊ ಅಂತ ಸಿಚುವೇಶನ್ ಎಲ್ಲ ನಾವು ಬಂದಿರುವಾಗ ಏನಾಗುತ್ತೆ ಅಂತಂದ್ರೆ ಇದು ನಾವು ಸೋಷಿಯಲ್ ಮೀಡಿಯಾ ಅನ್ನೋದು ತುಂಬಾ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಸ್ವಸಹಾಯಕ ಸಂಘಗಳ ಹೆಣ್ಮಕ್ಳು ಏನಿರ್ತಾರಲ್ಲ ಅವ್ರದ್ದು ಮಾಡಿರ್ತಕ್ಕಂಥ ಪ್ರಾಡಕ್ಟ್ಸ್ ಏನ್ ಮಾಡೋಣ, ನಾವು ಜಸ್ಟ್ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡೋಣ, ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡೋಣ, ಮತ್ತೆ ಹಾಗೆ ವಾಟ್ಸ್ಆಪ್ ಗ್ರೂಪ್ಗಳನ್ನ ಕ್ರಿಯೇಟ್ ಮಾಡೋಣ. ಬಿಕಾಸ್ ಮಾರ್ಕೆಟಿಂಗ್ ಅವರಿಗೆ ಯಾವ ತರ ಮಾರ್ಕೆಟಿಂಗ್ ಹುಡ್ಕೊಡ್ಬೇಕು ಅಂತಂದ್ರೆ ಇದು ಸೋಷಿಯಲ್ ಮೀಡಿಯಾ ಅನ್ನೋದೇನಾಗುತ್ತೆ ದ ಬೆಸ್ಟ್ ಪ್ಲಾಟ್ಫಾರ್ಮ್ ಆಗುತ್ತೆ. ಸೊ ನಾನೇನ್ ಹೇಳ್ತೀನಿ ಅಂತಂದ್ರೆ ಎಲ್ಲ ತಾಲೂಕು ಸಿಬ್ಬಂದಿಗಳಾಗಿರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಸಿಬ್ಬಂದಿಗಳು ಏನೋ ಆಗಿರ್ಬೋದು, ನೀವು ನಿಮ್ಮ ಸ್ವಸಹಾಯ ಸಂಘಗಳ ಮಾಹಿತಿಗಳನ್ನ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಆಗಿ ಡಾಕ್ಯುಮೆಂಟೇಶನ್ ಮಾಡೋದನ್ನ ನಾವು ಕಲೀಲೇಬೇಕಾಗಿದೆ. ಬಿಕಾಸ್ ಯಾವುದೋ ಒಂದು ಅಧಿಕಾರಿಗಳಾಗ್ಲಿ ಏನೋ ಆಗ್ಲಿ ನಿಮ್ಮ NRLM ಡಿಪಾರ್ಟ್ಮೆಂಟ್ ಏನ್ ಮಾಡ್ತಿದ್ದೀರಿ ಅಂತಂದ್ರೆ ನಮಗೆ ಯಾವುದು ಸಾಕ್ಷಿ ತೋರ್ಸಕ್ಕಿರಲ್ಲ. ಬಟ್ ಇಫ್ ಯು ಹ್ಯಾವ್ ಅ ಡಾಕ್ಯುಮೆಂಟೇಶನ್ ಅನ್ನೋದು ನಮ್ಮ ಕೈಯಲ್ಲಿ ಇದ್ರೆ ಏನಾಗುತ್ತೆ, ಹೌದು ನಮ್ಮ ಇದು NRLM ಡಿಪಾರ್ಟ್ಮೆಂಟ್ ಇಂದ ಇಷ್ಟು ಮಹಿಳೆಯರಿಗೆ ನಾವು ಸಬಲೀಕರಣ ಮಾಡಿದ್ದೇವೆ ಅಂತ ಹೇಳಿ ತೋರಿಸಬಹುದು. ಸೊ ಇಷ್ಟು ಹೇಳಿ ಏನು ಪ್ರಜ್ಞಾ ಮೇಡಮ್ ಹೇಳಿದಂತಹ ಅಷ್ಟು ವಿಷಯಗಳನ್ನ ಅತ್ಯಂತ ಸಂಕ್ಷಿಪ್ತವಾಗಿ ತಿಳಿಸಿಕೊಟ್ಟಂತಹ ನಮ್ಮ ಪುಷ್ಪ ಅವ್ರಿಗೆ ಧನ್ಯವಾದಗಳು. ಮತ್ತೊಬ್ಬ ಅತಿಥಿ ಇದೀಗ ಜಾಯ್ನ್ ಆಗಿದ್ದಾರೆ. ಸಂದೀಪ್ ಅವರಿಗೆ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮ್ಮನ್ನ ಮಾತಾಡಿಸ್ತೀನಿ. ಅದಕ್ಕಿಂತ ಮುಂಚಿತವಾಗಿ ಶಂಭು ಅವ್ರಿಗೆ ನಾನು ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಟ್ ಮತ್ತು ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ ಅಲ್ಲಿರುವಂತಹ ಈ ಕನ್ವರ್ಜೆನ್ಸ್ ನ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡಿ. ಖಂಡಿತವಾಗಿ ಅನಿಲ್ ಅವರೇ, ಇದರ ಕುರಿತಾಗಿ ನಿನ್ನೆ ಶ್ರೀಯುತ ಕಾರ್ತಿಕ್ ಸರ್ ರಾಜ್ಯ ಘಟಕದ ರಾಜ್ಯ NRLM ಕೋಶದ ರಾಜ್ಯ ವ್ಯವಸ್ಥಾಪಕರಾಗಿರುವಂತಹ ಕಾರ್ತಿಕ್ ಸರ್ ಅವರು PRICBO ಕನ್ವರ್ಜೆನ್ಸ್ ಅಂದ್ರೆ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ಸ್ ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್ಗಳ ಕನ್ವರ್ಜೆನ್ಸ್ ಅಥವಾ ಒಗ್ಗೂಡಿಸುವಿಕೆ ಸಂಬಂಧಪಟ್ಟಂಗೆ ನಮಗೆ ಎಲ್ಲ ತರಬೇತಿ ಬಂದಂತಹ ವಿದ್ಯಾರ್ಥಿಗಳಿಗೆ ತರಬೇತಿಯನ್ನು ವಿಷಯವನ್ನ ಪ್ರಸ್ತಾಪಿಸಿದ್ರು. ಇದರಲ್ಲಿ 2024-25ನೇ ಸಾಲಿನಲ್ಲಿ ಪೈಲಟ್ ಆಗಿ ರಾಜ್ಯ ಘಟಕದ ವತಿಯಿಂದ ರಾಜ್ಯದ ಕೇವಲ 8 ಜಿಲ್ಲೆಯಲ್ಲಿ ಅನುಷ್ಠಾನ ಆಗ್ತಾ ಇತ್ತು. ಆ 8 ಜಿಲ್ಲೆಗಳಲ್ಲಿ ಪ್ರಾರಂಭಿಕ ಹಂತದಲ್ಲಿ ಕೇರಳ ರಾಜ್ಯದ ಕುಟುಂಬಶ್ರೀ ಯೋಜನೆ ಸಹಕಾರದೊಂದಿಗೆ 18 ತಿಂಗಳ ಸಹಕಾರದೊಂದಿಗೆ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇತ್ತು. ಇದರದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ನಮ್ಮ NRLM ಯೋಜನೆ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಹಾಗೂ ಸ್ಥಳೀಯ ಸರ್ಕಾರಗಳಾದಂತಹ ವಿವಿಧ ಇಲಾಖೆಗಳ ಒಗ್ಗೂಡಿಸುವಿಕೆ ಮುಖಾಂತರ ನಮ್ಮ ಸಂಜೀವಿನಿ ಯೋಜನೆಯ ಫಲಾನುಭವಿಗಳಿಗೆ ಏನು ಮಹಿಳೆಯರಿರ್ತಾರೆ ಅಂಥವ್ರಿಗೆಲ್ಲ ಫಲಾನುಭವಿ ಮಹಿಳೆಯರಿಗೆ ಸರ್ಕಾರದ ಸೌಲಭ್ಯಗಳು ಸಸೂತ್ರವಾಗಿ ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಕಾರ್ಯಕ್ರಮ ಅನುಷ್ಠಾನ ಆಗ್ತಾ ಇದೆ. ಇದರ ಮುಖಾಂತರ ಕಾರ್ಯಕ್ರಮದಲ್ಲಿ ಹಲವಾರು ಸಿಬ್ಬಂದಿಗಳ ಕಾರ್ಯಾಚರಣೆ ಮತ್ತೆ ಅದರ ಅನುಷ್ಠಾನ ಹಂತದಲ್ಲಿ ತಾಲೂಕು ಮಟ್ಟದಲ್ಲಿ BRP ಮತ್ತು ಗ್ರಾಮೀಣ ಮಟ್ಟದಲ್ಲಿ LRP ಅಂತ, BRP PRI ಅಂತಂದ್ರೆ ತಾಲೂಕು ಮಟ್ಟದಲ್ಲಿ ಬ್ಲಾಕ್ ರಿಸೋರ್ಸ್ ಪರ್ಸನ್, PRI ಅಂದ್ರೆ ತಾಲೂಕು ಹಂತದಲ್ಲಿ ತಾಲೂಕಾ ಸಂಪನ್ಮೂಲ ವ್ಯಕ್ತಿ ಪಂಚಾಯತ್ ರಾಜ್ ಸಂಸ್ಥೆ. ಇವರು ತಾಲೂಕಿನ ಎಲ್ಲಾ ಪಂಚಾಯತ್ಗಳಿಗೆ ನಮ್ಮ PRICBO ಕನ್ವರ್ಜೆನ್ಸ್ ಆಕ್ಟಿವಿಟಿ ಮುಖಾಂತರ ಪಂಚಾಯತ್ ರಾಜ್ ಸಂಸ್ಥೆಗಳ ಅಡಿಯಲ್ಲಿ ಸಿಗುವಂತಹ 27 ಸೌಕರ್ಯಗಳನ್ನ ಮತ್ತೆ ವಿವಿಧ ಇಲಾಖೆಗಳಿಂದ ನಮ್ಮ ಗ್ರಾಮ ಪಂಚಾಯತ್ ಒಕ್ಕೂಟಗಳಿಗೆ ದೊರಕಬೇಕಾದಂತಹ ಸೌಲಭ್ಯಗಳನ್ನ ನಮ್ಮ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟಗಳಿಗೂ ಮತ್ತು ತಾಲೂಕಾ ಮಟ್ಟದ ಅಭಿಯಾನ ನಿರ್ವಹಣಾ ಘಟಕಕ್ಕೂ ಸಮುದಾಯ ಎರಡಕ್ಕೂ ಸಂಪರ್ಕ ಕೊಂಡಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಇವರ ಅಡಿಯಲ್ಲಿ ನಮ್ಮ ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದಲ್ಲಿ 2 ಜನ ಲೋಕಲ್ ರಿಸೋರ್ಸ್ ಪರ್ಸನ್ LRP ಅಂದ್ರೆ ಸ್ಥಳೀಯ ಸಂಪನ್ಮೂಲ ವ್ಯಕ್ತಿಗಳು ಇವರ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾರೆ. ಇವರು ಸಹ ಗ್ರಾಮ ಪಂಚಾಯತ್ ಮಟ್ಟದ ಒಕ್ಕೂಟದಲ್ಲಿರುವಂತಹ ಮಹಿಳೆಯರು ನಮ್ಮ ಪಂಚಾಯತ್ ರಾಜ್ ಸಂಸ್ಥೆಗಳಿಂದ ಹಾಗೂ ವಿವಿಧ ಸ್ಥಳೀಯ ಸರ್ಕಾರ ಇಲಾಖೆಗಳಿಂದ ಸಿಗಬಹುದಾದಂತಹ ಸೌಲಭ್ಯಗಳನ್ನ ಅವರಿಗೆ ಒದಗಿಸಿಕೊಡುವ ಮುಖಾಂತರ ಮತ್ತು ಪ್ರತಿ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಏನು ಫಲಾನುಭವಿಗಳ ಪಟ್ಟಿಗಳಿರ್ತವೆ ಮತ್ತೆ ಫಲಾನುಭವಿಗಳ ಇದು ಸಂಖ್ಯೆ ಏನಿರ್ತದೆ ಅದನ್ನ ಅವ್ರ ಹತ್ತಿಗೆ ಇಟ್ಕೊಂಡಿರ್ತಾರೆ. ಅವರು ಆ ಪಟ್ಟಿಯನ್ನ ಪ್ರತಿ ಇಲಾಖೆಗಳೊಂದಿಗೆ ಒಗ್ಗೂಡಿಸುವಿಕೆ ಮುಖಾಂತರ ಪ್ರತಿ ಇಲಾಖೆಗಳಿಂದ ಅವ್ರಿಗೆ ಸಿಗಬೇಕಾದ ಸೌಲಭ್ಯಗಳನ್ನ ತರಬೇತಿ ಮುಖಾಂತರ ಮತ್ತೆ ಅವ್ರಿಗೆ ಅರಿವು ನೀಡುವ ಮುಖಾಂತರ ಅವ್ರಿಗೆ ಒದಗಿಸಿಕೊಡುವ ಮುಖಾಂತರ ಈ PRICBO ಕನ್ವರ್ಜೆನ್ಸ್ ಯೋಜನೆ ಅನುಷ್ಠಾನ ಆಗ್ತಾ ಇದೆ. ಇದನ್ನು ತಿಳಿಸಿಕೊಟ್ಟ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೂ ಹಾಗೂ ತರಬೇತಿಯಲ್ಲಿ ಹಾಜರಾದಂತಹ ಶಿಬಿರಾರ್ಥಿಗಳಿಗೂ ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮೊಟ್ಟಿಗೆ ಮತ್ತೊಬ್ಬ ಅತಿಥಿ ಈಗಾಗಲೇ ಜಾಯ್ನ್ ಆಗಿದ್ರು, ಸಂದೀಪ್ ಅಂತ. ನಿನ್ನೆ ನಡೆದಂತಹ ತರಬೇತಿ ಕಾರ್ಯಕ್ರಮದಲ್ಲಿ ಏನು ಮಲ್ಲೇಶ್ ಸರ್ ನಮಗೆ ಟೀಮ್ ಬಿಲ್ಡಿಂಗ್ ಬಗ್ಗೆ ಹೇಳಿದ್ರು, ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಬಂದಿದ್ದಾರೆ. ಅವ್ರಿಗೂ ಏನೇ ಸರ್, ಈ ಟೀಮ್ ಬಿಲ್ಡಿಂಗ್ ಅಂದ್ರೆ ಏನು, ಯಾವ ರೀತಿ ನಮ್ಮ ಸಂಜೀವಿನಿ ಸಿಬ್ಬಂದಿಗಳು ಇರಬೇಕು ಅಂತ. ನಮಸ್ತೆ ಎಲ್ಲರಿಗೂ. ನಮಸ್ತೆ ಸರ್, ನಮಸ್ತೆ ಎಲ್ಲರಿಗೂ. ನಾವು ಈಗ ಟೀಮ್ ಬಿಲ್ಡಿಂಗ್ ಅನ್ನೋದ್ರ ಬಗ್ಗೆ ಒಂದು ಟಾಪಿಕ್ ಬಗ್ಗೆ ನಿನ್ನೆ ನಾವು ಮಲ್ಲೇಶ್ ಸರ್ ಅವರು ನಮಗೆ ತುಂಬಾ ಅದ್ಭುತವಾಗಿ ನಮಗೆ ಮಾರ್ಗದರ್ಶನ ನೀಡಿದ್ರು ಮತ್ತೆ ಮಾಹಿತಿಗಳನ್ನು ನೀಡಿದ್ರು.
ಇದರಲ್ಲಿ ನಾವು 4 ಚಟುವಟಿಕೆಗಳನ್ನ ಆಡಿಸೋದ್ರ ಮುಖಾಂತರ ನಮಗೆ ಟೀಮ್ ಬಿಲ್ಡಿಂಗ್ ಯಾವ ರೀತಿ ಮುಖ್ಯವಾಗುತ್ತೆ, ನಮಗೆ NRLM ವಿಚಾರಗಳಲ್ಲಿ ಕೆಲಸಗಳನ್ನು ಮಾಡಬೇಕಾದ್ರೆ ಟೀಮ್ ಬಿಲ್ಡಿಂಗ್ ಅನ್ನೋದನ್ನ ಗೇಮ್ ಮುಖಾಂತರ ನಮಗೆ ಸ್ಪಷ್ಟವಾಗಿ ಮಾಹಿತಿಗಳನ್ನು ನೀಡಿದ್ರು. ಮೊದಲನೇದಾಗಿ ನಾವು ಟೀಮ್ ಬಿಲ್ಡಿಂಗ್ ಅನ್ನ ನಾವು ಹೊರಗಡೆ ಕರ್ಕೊಂಡು ಗೇಮ್ ಆಡಿಸಿದಾಗ ಮೊದಲನೇ ಗೇಮ್ ನಮಗೆ ಕಪ್ಪಲ್ಲಿ ಬಲೂನ್ಗಳನ್ನ ಊಬಿ ಯಾವ ರೀತಿ ಕಪ್ಪನ್ನು ತಗೊಂಡೋಗ್ತೀವಿ ಅಂತ ಅನ್ನೋದ್ರ ಬಗ್ಗೆ ನಾವೊಂದು ಅರ್ಥ ಮಾಡ್ಕೊಂಡ್ವಿ. ಆ ಗೇಮಲ್ಲಿ ನಾವು ಎಷ್ಟೇ ಪ್ರೆಷರ್ಗಳಿದ್ರು ನಮಗೆ ಕೊಟ್ಟಿರ್ತಕ್ಕಂಥ ಟಾಸ್ಕನ್ನು ನಾವು ವಿತಿನ್ ಎ ಟೈಮಲ್ಲಿ ಕಂಪ್ಲೀಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ತೀವಿ. ಇದರಲ್ಲಿ ಟೀಮ್ ಬಿಲ್ಡಿಂಗ್ ಅಲ್ಲಿ ನಾವೇನು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಕೆಲಸದ ಒತ್ತಡಗಳಲ್ಲಿ ನಡುವೆಯಲ್ಲಿ ನಮಗೆ ಎಷ್ಟೇ ಒತ್ತಡಗಳಿದ್ರು ಕೊಟ್ಟಿರ್ತಕ್ಕಂಥ ಕೆಲಸಗಳನ್ನು ಮುಗಿಸೋದ್ರ ಬಗ್ಗೆ ನಾವು ಅದರಲ್ಲಿ ಕಾನ್ಸಂಟ್ರೇಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ. ಎರಡನೇ ನಾವು ಗೇಮಲ್ಲಿ ನಾವು ಬಲೂನ್ಗಳನ್ನ ಒಬ್ಬರಿಂದ ಒಬ್ರು ಆ ಬಲೂನ್ಗಳನ್ನ ಮಧ್ಯ ಇಟ್ಕೊಂಡು ಒಬ್ಬರಿಂದ ಒಬ್ರು ಪಾಸ್ ಮಾಡಿ ಅದನ್ನ ಒಂದು ರೀಚ್ ಮಾಡಬೇಕು, ಒಂದು ಕೊಟ್ಟಿರ್ತಕ್ಕಂಥ ನಿಗದಿತ ಸ್ಥಳಕ್ಕೆ ರೀಚ್ ಮಾಡಬೇಕು. ಇದ್ರಲ್ಲಿ ನಾವೇನು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ, ಬರೀ ನಾವು ಮಾತ್ರ ಮಾಡಿದ್ರೆ ಕೆಲಸ ಸ್ಪಷ್ಟವಾಗಿ ಮುಗಿಯೋದಿಲ್ಲ. ನಮ್ಮ ಜೊತೆ ಇದ್ದವರು ಕೂಡ ನಾವು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ಬೇಕಾಗತ್ತೆ. ಅಂದ್ರೆ ಟೀಮ್ ಲೀಡರ್ ಆದಂತವನು ಬರೀ ಅವನು ಮಾತ್ರ ಪರ್ಫೆಕ್ಟ್ ಆದ್ರೆ ಸಾಕಾಗಲ್ಲ, ಅವನ ಸಬಾರ್ಡಿನೇಟ್ಸ್ ಅವನ ಕೈ ಕೆಳಗಡೆ ಇರ್ತಕ್ಕಂಥ ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಒಳ್ಳೆ ಮಾರ್ಗದರ್ಶನ ನೀಡಿ ಒಂದು ರೀತಿ ಆ ಒಂದು ಯೋಜನೆ ಆಗಿರ್ಬೋದು, ಕೊಟ್ಟಂತ ಕೆಲಸಗಳಾಗಿರ್ಬೋದು, ಅವನು ಮುಂದೆ ಬರಕ್ಕೆ ಮಾರ್ಗದರ್ಶನಗಳನ್ನು ನೀಡಿ ಎಲ್ಲರನ್ನೂ ಕೂಡ ಕರ್ಕೊಂಡು ಹೋಗ್ಬೇಕಾಗತ್ತೆ. ಈ ನಿಟ್ಟಿನಲ್ಲಿ ನಾವು NRLM ಆಗಿರ್ಬೋದು ಕೆಲಸಗಳಲ್ಲಿ ನಾವು ನಿರ್ವಹಿಸಬೇಕಾದ್ರೆ ಎಲ್ಲರಿಗೂ ಕೂಡ ಮಾರ್ಗದರ್ಶನ ನೀಡಿ ನಾವು ಕೆಲಸಗಳನ್ನು ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಕೈ ಕೆಳಗಡೆ CS ಗಳಿರ್ತಾರೆ, MB ಗಳಿರ್ತಾರೆ, LCRP ಗಳಿರ್ತಾರೆ, ಕೃಷಿ ಸಖಿ, ಪಶು ಸಖಿ ಈ ತರ ಇರ್ತಾರೆ. ಎಲ್ಲರಿಗೂ ಕೂಡ ಮಾರ್ಗದರ್ಶನಗಳನ್ನ ಕೊಟ್ಕೊಂಡು ನಾವು ಕೆಲಸಗಳನ್ನ ಮಾಡಿದ್ರೆ ಮಾತ್ರ ಅಲ್ಲಿ ನಾವು ಪ್ರಗತಿ ಸಾಧಿಸಕ್ಕೆ ಸಾಧ್ಯವಾಗುತ್ತೆ, ಇಲ್ಲ ಅಂತಂದ್ರೆ ಸಾಧ್ಯವಾಗೋದಿಲ್ಲ. ಈ ಒಂದು ವಿಷಯಗಳನ್ನ ತಿಳ್ಕೊಂಡು ನಂತರದಲ್ಲಿ ದಾರ ಕಟ್ಟಿ ನಾವು ಯಾವ ರೀತಿ ಅದನ್ನ ಬಿಡಿಸ್ಕೊಬೇಕು ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡ್ವಿ ಆ ಟೀಮ್ ಬಿಲ್ಡಿಂಗ್ ಅಲ್ಲಿ. ಅದ್ರಲ್ಲಿ ಯಾವ ರೀತಿ ಇತ್ತಪ್ಪ ಅಂತಂದ್ರೆ, ನಮಗೆ ಒಂದು ಸಮಸ್ಯೆಗಳು ಏನೇ ಬಂದರೂ ಕೂಡ ಅಲ್ಲಿ ನಮ್ಮ ಹತ್ರನೇ ಇರುತ್ತೆ ಸೊಲ್ಯೂಷನ್, ಬಟ್ ನಾವು ಹುಡ್ಕೋದಿಲ್ಲ. ನಾವು ಎಲ್ಲೋ ಒಂದ್ ಕಡೆ ಅಯ್ಯೋ ಇದು ಯಾವ ರೀತಿನಪ್ಪ ಅಂತ ಗೊತ್ತಾಗೋದಿಲ್ಲ. ಯಾವ ರೀತಿಯಿಂದ ಅದನ್ನ ನಾವು ಹುಡುಕಿದಾಗ ಸ್ಪಷ್ಟವಾಗಿ ಕ್ಲೀನಾಗಿ ಅರ್ಥ ಮಾಡ್ಕೊಂಡಾಗ ನಮಗೆ ಗೊತ್ತಾಗುತ್ತೆ. ಸೊ ಆ ತರ ಇದೆಲ್ಲ ಗೇಮಿಂದ ನಾವು ಒಟ್ಟಾರೆ ತಿಳ್ಕೊಂಡ್ವಿ ಅಂತಂದ್ರೆ, ಒಂದು ಟೀಮ್ ಬಿಲ್ಡಿಂಗ್ ಅಂತ ಅಂದ್ರೆ ಒಂದ್ ರೀತಿ ನಾವು ಒಬ್ಬರೇ ಕಲಿಯೋದಲ್ಲ, ಕಲಿಕೆ ಜೊತೆಯಲ್ಲಿ ಎಲ್ಲರನ್ನೂ ಕೂಡ ನಾವಲ್ಲಿ ಕಲಿಸ್ಕೊಂಡು ಅವ್ರ ಜೊತೆ ನಾವು ಕೆಲಸಗಳನ್ನ ತಗೊಂಡು ಮುಂದುವರ್ಸ್ಕೊಂಡು ಹೋಗೋದು, ಪ್ರಗತಿಗಳನ್ನು ಸಾಧಿಸೋದು ಅಂತ ಹೇಳಿ ನಾವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ. ಸೊ ಇದರಿಂದ ನಮಗೆ ಈ ಒಂದು ಕೆಲಸಗಳಲ್ಲಿ ನಾವು ಯಾವ ರೀತಿ ಮುಂದುವರಿಬೇಕು ಅನ್ನೋದ್ರ ಬಗ್ಗೆ ಚೆನ್ನಾಗಿ ಅದ್ಭುತವಾಗಿ ನಾವು ಮಾಹಿತಿಗಳನ್ನ ತಿಳ್ಕೊಂಡ್ವಿ. ಸೊ ಇಷ್ಟು ಮಾಹಿತಿಗಳನ್ನ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಮಯ ಕೂಡ ತುಂಬಾ ಆನಂದಕರವಾಗಿತ್ತು ನಮ್ಮೆಲ್ಲ ತರಬೇತಿ ಸಿಬ್ಬಂದಿಗಳಿಗೆ. ಈ ಸಂದರ್ಭದಲ್ಲಿ ಟೀಮ್ ಬಿಲ್ಡಿಂಗ್ ಇನ್ನೊಂದು ಸಬ್ಜೆಕ್ಟ್ ಸೇರಿಸಬೇಕಂದ್ರೆ ಅವ್ರು ಫಸ್ಟ್ ಬಂದಾಗ ನಮ್ಗೆ ಹೇಳ್ತಾ ಇರೋದು, ನಿಮ್ಮ ಜೀವನದಲ್ಲಿ ನಡೆದಂತ ಒಂದ್ ಯಾವ್ದಾದ್ರು ಖುಷಿ ವಿಚಾರನ 5 ನಿಮಿಷ ಕಣ್ಣು ಮುಚ್ಚಿಕೊಂಡು ಅದ್ರ ಬಗ್ಗೆ ಯೋಚನೆ ಮಾಡಿ ಅಂತ ಹೇಳಿದ್ರು. ಅವಾಗ ಯೋಚನೆ ಮಾಡಿ ಅಂತ ಹೇಳ್ತಾ ಸಂದರ್ಭದಲ್ಲಿ ನಾವು ಎಲ್ಲರೂ ಕಣ್ಣು ಮುಚ್ಚಿಕೊಂಡು ಯೋಚನೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲರೂ ಸುಮಾರು ಜನ ನಮ್ಮ ಸ್ನೇಹಿತರುಗಳು ತಮ್ಮ ಅನುಭವಗಳನ್ನ, ತಮ್ಮ ಖುಷಿ ವಿಚಾರಗಳನ್ನ ಹಂಚಿಕೊಂಡ್ರು. ಇದು ಪರಸ್ಪರ ವಿನಿಮಯ ಕೂಡ ಆಯ್ತು. ಮತ್ತೆ ಅವರು ಕೂಡ ಎಷ್ಟೇ ಒತ್ತಡದಲ್ಲಿದ್ರು ಕೂಡ ತಮ್ಮ ಖುಷಿ ವಿಚಾರನ, ತಮ್ಮ ಜೀವನ ಒಂದ್ಸರಿ ಹಿಂದೆ ಹೋಗೋದಕ್ಕೆ ಇದು ಯಾರು ಕೂಡ ಮಾಡಿರೋದಿಲ್ಲ. ನಾವು ದಿನದಲ್ಲಿ 1-2 ನಿಮಿಷ ಈ ತರ ಒಂದ್ಸರಿ ನಮ್ಮ ಖುಷಿ ವಿಚಾರಗಳನ್ನ ಒಂದ್ಸರಿ ಯೋಚನೆ ಮಾಡ್ರೆ ನಾವು ಇದರಲ್ಲಿ ಹೆಲ್ಪ್ ಆಗುತ್ತೆ. ಈ ಬೇರೆ ಎಲ್ಲ ಸ್ನೇಹಿತರು ಹಂಚಿಕೊಂಡಿರ್ತಂದ್ರೆ ಭಾರಿ ಖುಷಿ ಆಯ್ತು. ಅವರಲ್ಲಿ ಮಾಹಿತಿ ನಿನ್ನೆ ಕೂಡ ತುಂಬಾ ಎಲ್ಲರಿಗೂ ಒಂದು ಮೆಲಕನ್ನ ತಂದ್ಕೊಡ್ತು ಅಂತ. ಥ್ಯಾಂಕ್ ಯು. ಈ ತರಬೇತಿ ಚರ್ಚೆನ ಮುಂದುವರಿಸ್ತೀನಿ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮ. ನಮ್ಮೊಂದಿಗೆ ಮತ್ತೊಬ್ಬ 2 ಸ್ನೇಹಿತರು ಈಗ ನಮ್ಮ ಈ ಒಂದು ತರಬೇತಿ ಕಾರ್ಯಕ್ರಮದ ಕುರಿತಾಗಿ ಹೇಳಿಕೆ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಪರ್ಸನಗೌಡ ಪಾಟೀಲ್ ಅವರು ನಮ್ಮ ಸಾಮಾಜಿಕ ಸೇರ್ಪಡೆ ಮತ್ತು ಸಾಮಾಜಿಕ ಅಭಿವೃದ್ಧಿಯ ಕುರಿತಾಗಿ ಕೆಲವೊಂದಿಷ್ಟು ಮಾಹಿತಿಗಳನ್ನ ಹೇಳಿದ್ದಾರೆ. ಪರಶುರಾಮ್ ಅವರೇ, ಏನ್ ಹೇಳ್ತೀರಾ ಇದ್ರ ಬಗ್ಗೆ? ನಮಸ್ಕಾರ. ನಾವು ಸಾಮಾಜಿಕ ಸೇರ್ಪಡೆ ಮತ್ತು ಸಾಮಾಜಿಕ ಅಭಿವೃದ್ಧಿ ಬಗ್ಗೆ ನಿನ್ನೆ ನಮಗೆ SP ಆದಂಥ ಕಾರ್ತಿಕ್ ಸರ್ ಅವರು ಮಾಹಿತಿನ ನೀಡಿದರು. ಅವರು ಏನು ಹೇಳಿದ್ರಪ್ಪ ಅಂದರೆ, ಸಾಮಾಜಿಕ ಸೇರ್ಪಡೆ ಅಂದರೆ ಏನಂದರೆ, ನಮ್ಮ ಸಂಜೀವಿನಿ ಯೋಜನೆ ಒಂದು ಬಡತನ ನಿರ್ಮೂಲನೆ ಯೋಜನೆ ಆಗಿದ್ದು, ಇದರ ಕಾರ್ಯಕ್ರಮದ ಅಡಿಯಲ್ಲಿ ನಾವು ಸಮಾಜದಲ್ಲಿ ಕೆಲವು ನಿರ್ಲಕ್ಷಿತ ಕುಟುಂಬಗಳನ್ನು ಮುಖ್ಯವಾಹಿನಿಗೆ ತರುವುದು ಈ ನಮ್ಮ ಯೋಜನೆಯ ಮುಖ್ಯ ಉದ್ದೇಶ ಆಗಿದೆ ಎಂದು ಹೇಳಿದರು. ಇದರಲ್ಲಿ ಸಮಾಜದಿಂದ ಹಿಂದುಳಿದಂಥ ಕುಟುಂಬಗಳು ಅಂದರೆ ಯಾವುವಂದರೆ, ಇದರಲ್ಲಿ ನಿರ್ಲಕ್ಷಿತವಾದ ಕುಟುಂಬಗಳನ್ನು ಸಂಜೀವಿನಿ ಕಾರ್ಯಕ್ರಮದಲ್ಲಿ ಮುಖ್ಯವಾಹಿನಿಗೆ ತರುವುದು ಈ ಕಾರ್ಯಕ್ರಮದ ಒಂದು ಉದ್ದೇಶವಾಗಿದೆ. ಈಗಾಗಲೇ ಸಂಜೀವಿನಿ ಯೋಜನೆಯಡಿಯಲ್ಲಿ ನಾವು ಸುಮಾರು 31 ಲಕ್ಷ ಕುಟುಂಬಗಳನ್ನು ಈ ಯೋಜನೆಯಲ್ಲಿ ತಂದಿರುತ್ತೇವೆ. ಆದಾಗಿಯೂ ನಮಗೆ ಇನ್ನೂ ಈ ಯೋಜನೆಯಲ್ಲಿ
60ರಿಂದ 70 ಲಕ್ಷ ಕುಟುಂಬಗಳು ಈ ಯೋಜನೆಯಲ್ಲಿ ತರಬಹುದಂತ ನಿರೀಕ್ಷೆ ಇದೆ. ಯಾಕಂದರೆ ಅದು ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ನಾವು ನೋಡಿದಾಗ 1,28,00,000 ಜನರು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಮ್ಮ ನೋಂದಾಯಿಸಿಕೊಂಡಿದ್ದಾರೆ. ಆ ಪ್ರಕಾರ ನಾವು ಒಂದು 60 to 70% ಹಿಡಿದ್ರು ಇನ್ನೂ 60ರಿಂದ 70 ಲಕ್ಷ ಜನ ಈ ಯೋಜನೆಯಿಂದ ಹೊರಗುಳಿದಾರೆ ಅನ್ನೋದು ನಮಗೆ ಇಲ್ಲಿ ಮುಖ್ಯವಾಗಿ ಕಂಡುಬರ್ತಿದೆ. ಆ ಉದ್ದೇಶದಿಂದ ನಾವು ಏನು ಮಾಡ್ಬೇಕಂದ್ರೆ ಈ ಯೋಜನೆಯಲ್ಲಿ ಈ ಸಾಮಾಜಿಕ ಸೇರ್ಪಡೆಯಿಂದ ಹೊರದಂಥ ಕುಟುಂಬಗಳಾದ ಯಾವ್ಯಾವ ಅನ್ನೋದನ್ನು ನಾವು ಗುರುತಿಸಿಕೊಟ್ಟು ಪ್ರತಿ ಮನೆಗೆ ಹೋಗಿ ಸರ್ವೆ ಮಾಡಿಬಿಟ್ಟು ಆ ಸರ್ವೆ ಪ್ರಕಾರ ಯಾರು ಹೊರಗುಳಿದಿದ್ದಾರೆ, ಯಾರು ಹೊರಗುಳಿದಿಲ್ಲ ಅಂಥವ್ರನ್ನ, ಈಗ ಉದಾಹರಣೆಗೆ ಬಡತನ ರೇಖೆಯಿಂದ ಹೊರಗುಳಿದಂಥ ಕುಟುಂಬಗಳಾಗಿದ್ರು, SC ST ಕುಟುಂಬಗಳಾಗಿರ್ಬೋದು, ಆಮೇಲೆ ಹಿರಿಯ ನಾಗರಿಕರಾಗಿರ್ಬೋದು, ಆಮೇಲೆ ಅಂಗವಿಕಲರಾಗಿರ್ಬೋದು, ಆಮೇಲೆ ತೃತೀಯ ಲಿಂಗಿಗಳಾಗಿರ್ಬೋದು, ಇಂಥವ್ರೆಲ್ಲನೂ ನಾವು ಈ ಯೋಜನೆಯಲ್ಲಿ ತಂದರೆ ಇದು ಉದ್ದೇಶ ಸಾಮಾಜಿಕ ಸೇರ್ಪಡೆ ನಾವು ಮುಟ್ಬೋದು ಅಂತ ನಾವು ಹೇಳ್ತೀವಿ. ಮತ್ತು ಅದನ್ನು ಬಿಟ್ಟು ನಾವು ಸಾಮಾಜಿಕ ಅಭಿವೃದ್ಧಿ ಅಂದರೆ ಏನಂದರೆ ಆ ಮಹಿಳೆಯರಿಗೆ ದೊರಕುವಂಥ ಏನು ಯೋಜನೆಗಳಿಂದ ಏನೇನು ದೊರಕಬೇಕಲ್ಲ ಅವನ್ನ ನಾವು ಪೂರ್ತಿಯಾಗಿ ದೊರಕಿಸಿಕೊಟ್ರೆ ಈ ಯೋಜನೆ ಸಂಪೂರ್ಣ ಫಲವನ್ನು ನಾವು ಮಾಡಿಕೊಟ್ಟಂಗೆ ಆಗುತ್ತೆ ಅಂತೇಳಿ ಈ ಸಮಯದಲ್ಲಿ ನಾನು ತಿಳಿಸ್ತೇನೆ. ನಿನ್ನೆ ದಿನ ನಡೆದಂತಹ ಏನು ಒಂದು ತರಬೇತಿ ಕಾರ್ಯಕ್ರಮದಲ್ಲಿ ಯೂತ್ ಫಾರ್ ಜಾಬ್ ಈ ಒಂದು ಸಂಸ್ಥೆಯವರು ಕೆಲವೊಂದಿಷ್ಟು ಮಾಹಿತಿಗಳನ್ನ ನೀಡಿದ್ರು. ಈ ಮಾಹಿತಿಗಳ ಕುರಿತಾಗಿ ನಮ್ಮ ಸ್ನೇಹಿತರಾದಂತಹ ಗುಡ್ಡಪ್ಪ ಅವರು ವಿವರವಾಗಿ ಹೇಳ್ತಾ ಇದ್ದಾರೆ. ಗುಡ್ಡಪ್ಪ, ಏನೆಲ್ಲ ಹೇಳಿದ್ರು ಈ ಸಂಸ್ಥೆಯವರು ನಿಮಗೆ? ನಮಸ್ಕಾರ ಸರ್, ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಡೆದ ಒಂದು ತರಬೇತಿಯಲ್ಲಿ ಬಸವರಾಜ ಸಂಸ್ಥೆ ಯೂತ್ ಫಾರ್ ಜಾಬ್ಸ್ ಅನ್ನುವಂಥ ಒಂದು NGO ಸಂಸ್ಥೆಯಾಗಿದ್ದು, ಈ ಒಂದು NGO ಸಂಸ್ಥೆಯು ಅಂಗವಿಕಲರ ಒಂದು ಮಹಿಳಾ ಸ್ವಸಹಾಯ ಸಂಘಗಳನ್ನ ರಚಿಸಿ ಅವರನ್ನು ಗುರುತಿಸಿ ಅವರಿಗೆ ವಿವಿಧ ಕೌಶಲ್ಯಗಳನ್ನ ತರಬೇತಿ ನೀಡುವುದರ ಮೂಲಕ ಒಂದು ಉದ್ಯೋಗ ಅವಕಾಶವನ್ನು ಕಲ್ಪಿಸಿಕೊಟ್ಟು ಅವರಿಗೆ ಒಂದು ಜಾಬು ಮತ್ತು ಅವ್ರಿಗೆ ಆದಾಯೋತ್ಪನ್ನ ಚಟುವಟಿಕೆಗಳನ್ನು ಗುರುತಿಸಿಕೊಡುವಂತಹ ಒಂದು ಮೂಲ ಉದ್ದೇಶವಾಗಿದೆ ಈ ಸಂಸ್ಥೆಯದ್ದು. ವಿಶೇಷ ಚೇತನರನ್ನು ಮುಖ್ಯವಾಹಿನಿಗೆ ತರಲು ಉದ್ದೇಶ ಈ ಒಂದು NGO ಸಂಸ್ಥೆಯ ಮುಖ್ಯ ಉದ್ದೇಶವಾಗಿದೆ. ಖಂಡಿತ ಕರ್ನಾಟಕ ರಾಜ್ಯದಾದ್ಯಂತ 7 ಜಿಲ್ಲೆಯಲ್ಲಿ ಆಲ್ರೆಡಿ ಕೆಲಸ ನಿರ್ವಹಿಸುತ್ತಿರುವುದಾಗಿ ಅವರು ತಿಳಿಸಿದರು. ಅಲ್ಲಿ ಕೆಲಸ ಏನು ಮಾಡ್ತಾ ಇದ್ದಾರೆ, ಅಲ್ಲಿರುವಂತಹ ಅಂಗವಿಕಲ ಮಹಿಳೆಯರು ಏನಿದ್ದಾರೆ, ಅಂಗವಿಕಲ ಮಹಿಳೆ ಮತ್ತು ಪುರುಷರನ್ನು ಸಹ ಅವರು ತರಬೇತಿ ಮತ್ತು ಸೂಕ್ತವಾದಂತಹ ಅವರಿಗೆ ಹೊಂದಿಕೆ ಆಗುವಂಥ ಕೆಲಸಗಳನ್ನು ನೀಡುವ ಮುಖಾಂತರ ಅವರ ಸ್ಥಿತಿ ಸುಧಾರಣೆ ಮಾಡುವಂಥ ಕೆಲಸವನ್ನು ಮಾಡ್ತಾ ಇರೋದಾಗಿ, ಅದನ್ನು ಇಡೀ ನಮ್ಮ ಈಗ ರಾಜ್ಯ ಘಟಕದ ವತಿಯಿಂದ ಒಡಂಬಡಿಕೆ ಮಾಡಿಕೊಂಡು ಆ ಒಡಂಬಡಿಕೆ ಮುಖಾಂತರ ಅವರು ಇಡೀ ರಾಜ್ಯದಲ್ಲಿ ಬರುವಂತಹ ಮಹಿಳಾ ಅಂಗವಿಕಲರನ್ನ ವಿಶೇಷ ತರಬೇತಿ ಮತ್ತು ಸೂಕ್ತವಾದ ಕೆಲಸಗಳನ್ನು ನೀಡುವ ಮುಖಾಂತರ ಅವರನ್ನು ಅವರಿಗೆ ಸೂಕ್ತವಾದಂತಹ ಉದ್ಯೋಗ ಚಟುವಟಿಕೆಗಳನ್ನು ಮತ್ತು ಅವರಿಗೆ ಹೊಂದಿಕೆಯಾಗುವಂತಹ ಕೆಲಸಗಳನ್ನು ಅವರು ನೀಡುವುದಾಗಿ ನಮ್ಮೆಲ್ಲರಿಗೂ ತಿಳಿಸಿದರು. ಇದನ್ನು ನಾವೆಲ್ಲರೂ ನಮ್ಮ ಏನು ಕಾರ್ಯಕ್ಷೇತ್ರದಲ್ಲಿ ಅದನ್ನು ಅನುಷ್ಠಾನ ಮಾಡಿದರೆ ಉತ್ತಮವಾಗಿ ಕಂಡು ಬರ್ತದೆ ಅಂತ ನನ್ನ ಅನುಭವವನ್ನು. ಇದರಲ್ಲಿ ಒಂದು ಹೇಳ್ಬೇಕಂದ್ರೆ ಈ NGO ಏನಿದೆಯಲ್ಲ, ಈ ಸಂಸ್ಥೆ ನಮ್ಮ KSRPL ಯೋಜನೆಯಲ್ಲಿ 3 ವರ್ಷಗಳ ಕಾಲಕ MOU ಮಾಡ್ಕೊಂಡಿದೆ. MOU ಮಾಡ್ಕೊಂಡ ಮೇಲೆ ಇದು ನಮ್ಮ ಈಗ ಪ್ರಥಮ ಹಂತದಲ್ಲಿ 2025-26ನೇ ಸಾಲಿನಲ್ಲಿ ಇದು ನಮ್ಗೆ 7 ಜಿಲ್ಲೆಗಳಲ್ಲೇ ಅನುಷ್ಠಾನ ಆಗುತ್ತೆ. ನೆಕ್ಸ್ಟ್ ಇನ್ನು 3 ವರ್ಷದಲ್ಲಿ ಇದು ನಾವು 31 ಜಿಲ್ಲೆಗಳಿಗೂ ಮಾಡ್ತೀವಿ ಅಂತೇಳಿ ಅವರು ತಿಳಿಸಿರ್ತಾರೆ. ಎಸ್, ಒಟ್ಟಾರೆಯಾಗಿ ಇವತ್ತಿನ ಈ ತರಬೇತಿ ಕಾರ್ಯಕ್ರಮ ನಿಮಗೆಲ್ಲ ಯಾವ ರೀತಿ ಸಂತಸವನ್ನ ತಂತು ಅಂತ? ಇವತ್ತಿನ ತರಬೇತಿ ಬಗ್ಗೆ ನಾನು ಹೇಳೋದಾದ್ರೆ, ಪ್ರಧಾನವಾಗಿ ಇವತ್ತಿನ ತರಬೇತಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಹಾಜರಾದಂತಹ ನಮ್ಮ ಬೆಳ್ಳೇಗೌಡ ಸರ್ ಆಗಿರ್ಬೋದು, ಅಲಿ ಸರ್ ಆಗಿರ್ಬೋದು, ಕಾರ್ತಿಕ್ ಸರ್ ಆಗಿರ್ಬೋದು, ಹಾಗೂ ಕೊನೆಯದಾಗಿ IEC ಚಟುವಟಿಕೆಗಳ ಬಗ್ಗೆ ಬಂದು ಹೇಳಿರುವಂತಹ ಪ್ರಜ್ಞಾ ಮೇಡಮ್ ಆಗಿರ್ಬೋದು, ಅವರೆಲ್ಲರೂ ಸಹ ನಮಗೆ ಸಂಪೂರ್ಣವಾಗಿ ಮತ್ತು ಸ್ಪಷ್ಟವಾಗಿ ವಿಷಯಗಳನ್ನು ನಮಗೆಲ್ಲರಿಗೂ ಮನಮುಟ್ಟುವಂತೆ ತಿಳಿಸಿದರು. ಆ ವಿಷಯಗಳಿಂದ ನಾವೆಲ್ಲ ವಿಶೇಷವಾಗಿ ಹಲವಾರು ಹೊಸ ವಿಷಯಗಳನ್ನ ಕಲ್ತ್ವಿ. ಮತ್ತು ಈ ವಿಷಯಗಳನ್ನೆಲ್ಲ ನಮ್ಮ ಕಾರ್ಯಕ್ಷೇತ್ರದಲ್ಲಿ ಹೋಗಿ ಉತ್ತಮವಾಗಿ ಅನುಷ್ಠಾನಗೊಳಿಸುವ ಮುಖಾಂತರ ನಮ್ಮ ಕಾರ್ಯಕ್ಷೇತ್ರಗಳನ್ನು ಇನ್ನೂ ಉತ್ತಮವಾಗಿ ಚಟುವಟಿಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಗೆ ಆಯಿತು ಅಂತಂದು ಎಲ್ಲ ತರಬೇತಿಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವಂಥ ಎಲ್ಲ ಸಂಪನ್ಮೂಲ ವ್ಯಕ್ತಿಗಳಿಗೆ ಹಾಗೂ ರಾಜ್ಯ ಘಟಕದ ಅಭಿಯಾನ ನಿರ್ದೇಶಕರಿಗೆ ಹಾಗೂ ಎಲ್ಲ ರಾಜ್ಯ ಘಟಕದ ಸಿಬ್ಬಂದಿಗಳಿಗೆ ನಮ್ಮ ಕಾರ್ಯಕ್ರಮದ ವತಿಯಿಂದ ಹಾಗೂ ಶಿಬಿರದಲ್ಲಿ ಆಗಮಿಸಿದಂಥ ಎಲ್ಲ ಶಿಬಿರಾರ್ಥಿಗಳ ಪರವಾಗಿ ವಂದನೆಗಳನ್ನ ಹೇಳುವ ಮುಖಾಂತರ ತಮ್ಮೆಲ್ಲರಿಗೂ ಈ ಅವಕಾಶ ಮಾಡಿಕೊಟ್ಟಂಥ ತಮ್ಮೆಲ್ಲರಿಗೂ ಸಹ ವಂದನೆ ಮುಖಾಂತರ ಈ ನಮ್ಮ ಒಂದು ವರದಿ ವಾಚನವನ್ನು ಇಲ್ಲಿಗೆ ಮುಗಿಸ್ತೇವೆ. ಎಲ್ಲರಿಗೂ ಧನ್ಯವಾದ. ಅದೇ ರೀತಿಯಾಗಿ ಇಲ್ಲಿವರೆಗೂ ನಿರೂಪಣೆ ಮಾಡಿದಂತಹ ನಮ್ಮ ಅನಿಲ್ ಕುಮಾರ್ ಸರ್ ಅವರಿಗೂ ತುಂಬ ಧನ್ಯವಾದಗಳನ್ನು ಸಲ್ಲಿಸುತ್ತೇವೆ. ಎಸ್, ನಿಮಗೂ ಕೂಡ ಏನು 4ನೇ ತಂಡದ ಎಲ್ಲ
ನಮ್ಮೆಲ್ಲ ಪ್ರೀತಿಯ ಸ್ನೇಹಿತ ಸದಸ್ಯರುಗಳಿಗೂ ಹಾಗೂ ನಿನ್ನೆ ತರಬೇತಿ ಕೊಟ್ಟಂತಹ ಎಲ್ಲ ರಾಜ್ಯ ಘಟಕದ ಸಿಬ್ಬಂದಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು. ನೀವು ಕೂಡ ಭಾಗವಹಿಸಿದ್ರಿ, ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು.